ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ನಮಾಜ್ ಮಾಡಬೇಕು, ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ ಬಿಸಿಲಲ್ಲಿ ನಿಲ್ಲೋಣ ಅಂತ ಬಂದೆ ಫ್ರೆಂಡ್. ಯಾಕೋ ತುಂಬ ಚಳಿ ಇತ್ತು, ಅದಕ್ಕೆ ಬಿಸಿಲಲ್ಲಿ ಸ್ವಲ್ಪ ಬಿಸಿಲು ಯಾಕೋ ಹಿಂತಲಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಸ್ವಲ್ಪ ಬಿಸಿಲಲ್ಲಿ ನಿಂತು ಹೋಗಿ ನಮಾಜ್ ಮಾಡೋಕ್ಕಂತ ನೆಲ ಬಳ್ದು ಬಂದಿದ್ದೇನೆ ಫ್ರೆಂಡ್. ಈಗ ಸ್ವಲ್ಪ ನೆಲ ಒಣಗಬೇಕು, ಅದಕ್ಕೆ ಹೊರಗೆ ಬಂದು ನಿಂತಿದ್ದೆ. ನಮಾಜ್ ಮಾಡಿ ಪಾತ್ಯ ಕೊಡಿಸಿ ಸ್ವಲ್ಪ ಸಮೀರಿಗೆ ಊಟ ಮಾಡೋಕ್ಕೆ ಹಾಕ್ಕೊಟ್ಟು ಬಂದಿದ್ದೀನಿ. ಹೋಗಿ ನಮಾಜ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇವತ್ತು ಮೊಳಕೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಹುರುಳಿಕಾಳು ಮೊಳಕೆ ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್. ಅದಕ್ಕೆ ನಾನು ತುಂಬ ಮೊಳಕೆ ಕಟ್ಟೆ ಸಾರು ಮಾಡ್ತಾ ಇರ್ತೀನಿ. ಮೊಳಕೆ ಕಾಳು ಸಾರಿಗೆ ನೋಡಿ ಇಲ್ಲಿ ಎಲ್ಲ ಮಸಾಲೆ ಹುರಿತೇನೆ ಫ್ರೆಂಡ್. ನಾನು ಟಮಾಟೆ ಹಣ್ಣು, ನೀರುಳ್ಳಿ, ಕೊಬ್ಬರಿ, ಜೀರಿಗೆ, ಒಂದು ಲವಂಗ ಎಲ್ಲ ಹಾಕಿ ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ. ತಣ್ಣಗಾದ್ಮೇಲೆ ಎಲ್ಲ ಮಸಾಲೆ ಅರೆದು, ನಮ್ಮ ಮನೇಲಿ ಎಕ್ಸ್ಟ್ರಾ ಕಾಳಿಟ್ಟರೆ ತಿನ್ನಲ್ಲ, ಸಾರಲ್ಲೇ ಇರಬೇಕು ಕಾಳು. ಅದಕ್ಕೆ ಸಾರಲ್ಲೇ ಕಾಳಿಟ್ಟೆ ಹಾಗೆ ಸಾರು ಮಾಡ್ತೀನಿ ಫ್ರೆಂಡ್. ಅದೇ ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಮಸಾಲೆ ಅರೆದು ಸಾರು ಮಾಡಿಬಿಡ್ತೀನಿ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊಡಿಬೇಕು, ಅದು ಕಾಳು ಹೊಡೆದ್ರೇ ಅದರ ರುಚಿ ಬರೋದು ಫ್ರೆಂಡ್. ಇನ್ನೊಂದು ಸ್ವಲ್ಪ ಹೊತ್ತು ಹೊಡೀಲಿ. ನೋಡಿ ಫ್ರೆಂಡ್, ನಮಾಜ್ ಆಯಿತು. ನಮಾಜ್ ಮಾಡ್ಕೊಂಡು ಬಂದೆ. ಸಮೀರ್ ಹಾಕೋ ಮಲ್ಗೆ ಬಿಟ್ಟ. ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ತಿಕ್ಕನಂತ ಹೊರಗಡೆ ತಗೊಬಂದೆ. ಸಮೀರ್ ಇಲ್ಲಿ ನಿನ್ನೆ ಕೆಲಸ ಮಾಡಿದ್ ನೋಡಿ ಫ್ರೆಂಡ್, ಅದಕ್ಕೆ ಅಲ್ಲಿ ಹಾಕಂಗೆ ಇಲ್ಲ, ಅದಿನ್ನೂ ಗಟ್ಟಿ ಆಗಿಲ್ಲಂತೆ. ಅದಕ್ಕೆ ಈ ಕಡೆ ಪಾತ್ರೆ ತೊಳಿ ಅಂತ ಹೇಳ್ತಿದ್ದಾನೆ. ನೋಡಿ ಇಲ್ಲಿ ಈ ಕಡೆ ತೊಳಿಬೇಕು ನೋಡಿ ಫ್ರೆಂಡ್. ಇಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕಂತೆ ಈ ಕಟ್ಟೆ, ಅದಕ್ಕೆ ಇಲ್ಲಿ ಹಾಕಬೇಡ ಇದು ಹೊಡಿತೈತಿ ಅಂತದಾನೆ ನೋಡಿ ಫ್ರೆಂಡ್. ಇಲ್ಲಿ ತೊಳಿಬೇಕಂತೆ ಈಗ. ನೋಡಿ ಇಲ್ಲಿ ಪಾತ್ರೆ ತಗೊಂಡು ಇಟ್ಕೊಂಡಿದ್ದೀನಿ, ಇಲ್ಲಿ ತೊಳಿಬೇಕು ನೋಡಿ. ನೋಡಿರಿ ಫ್ರೆಂಡ್, ಸಮೀರು ಚಿಕನ್ ತರ್ತಾನಂತೆ, ಅದಕ್ಕೆ ಸಾರು ಮಾಡು ಮಮ್ಮಿ ಅಂದ. ಅದಕ್ಕೆ ಸ್ವಲ್ಪ ಮಸಾಲೆ ತಗೊಂಡಿದ್ದೀನಿ ಫ್ರೆಂಡ್. ನೋಡಿ, ನಾನು 4 ಟಮಾಟಿ ಹಣ್ಣು, 3 ಈರುಳ್ಳಿ ತಗೊಂಡಿದ್ದೀನಿ. ಇಷ್ಟು ಕೊಬ್ಬರಿ ಸಾಕು ನೋಡಿ. ಗರಂ ಮಸಾಲ ತಗೊಂಡಿದ್ದೀನಿ, ಕೊತ್ತಂಬರಿ ಮಸಾಲೆ ಇದೆ, ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ತಗೊಂಡಿದ್ದೀನಿ. ಆಮೇಲೆ ಪುದೀನ, ಮೆಂತ್ಯ, ಅದು ಇದು ಚಿಕನ್ ಬೇಯಕ್ಕಿಡ್ತೇವಲ್ಲ ಅದರಲ್ಲೇ ಸೇರಿಸಿ ಇಟ್ಬಿಡ್ತೀನಿ, ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಮಸಾಲೆ ತಗೊಂಡು ಅರೆದು ಬಿಡ್ತೀನಿ. ಹೋಗಿ ಚಿಕನ್ ತರ್ತಾನಂತೆ, ಈಗ ಸಾರು ಮಾಡಿಕೊಡ್ಬೇಕಂತೆ. ಸ್ವಲ್ಪ ಮಸಾಲೆ ಅರೆದು ಬಿಡ್ತೀನಿ ಬೇಗ ನೋಡಿ. ಮಸಾಲೆ ಹಾಕ್ಕೊಂಡೆ, ಈಗ ಮಸಾಲೆ ಅರೆದು ಇಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮಸಾಲೆ ಅರೆದು ಬಿಡ್ತೀನಿ ಫ್ರೆಂಡ್. ನೋಡಿರಿ ಫ್ರೆಂಡ್, ಸಮೀರ್ ಚಿಕನ್ ತಂದಿದ್ದಾನೆ 1 kg ಅಷ್ಟು. ಅದರಲ್ಲಿ ಒಂದು ಅರ್ಧ ನೀರುಳ್ಳಿ ಹಾಕಿ ತೊಳ್ಕೊಂಡ್ರೆ ಇದು ಚಿಕನಿಂದ ವಾಸನೆ, ಹಸಿ ವಾಸನೆ ಹೋಗುತ್ತೆ ಫ್ರೆಂಡ್. ಅದರಲ್ಲಿ ಈರುಳ್ಳಿ ಹಾಕಿ ಕಿವುಚಿ ತೊಳೆದ್ರೆ ಹಸಿ ವಾಸನೆ ಹೋಗುತ್ತೆ. 1-2-3 ನೀರಿಂದ ತೊಳಿಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಈಗ ಒಂದು ಸ್ವಲ್ಪ ಇಟ್ಟಿದ್ನಲ್ಲ ನಾನು ಮೆಂತ್ಯ ಸೊಪ್ಪು, ಪುದೀನ, ಅದನ್ನು ಹಾಕಿ ನೋಡಿ. ಈಗ ಒಂದು ಅರ್ಧ ನಿಂಬೆಹಣ್ಣು ಕಿವುಚ್ತೀನಿ ಫ್ರೆಂಡ್. ನಿಂಬೆಹಣ್ಣು ಹಾಕಿ ಕಲಸಿ ಒಂದು 10 ನಿಮಿಷ ಇಟ್ಬಿಟ್ರೆ ಈ ಹಸಿ ಚಿಕನಿನ ವಾಸನೆ ಇರ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್. ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನನಗೆ 1 ನಿಂಬೆಹಣ್ಣು ಬೇಕು ನೋಡಿ. ಈಗ 1 ಸ್ಪೂನಷ್ಟು ಅರಶಿನ ಹಾಕ್ಕೊತೀನಿ ನೋಡಿ. ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಫ್ರೆಂಡ್. 1 ಚಮಚ ಬೇಕಿದ್ರೆ 1 ಚಮಚ, 2 ಚಮಚ ಬೇಕಿದ್ರೆ 2 ಚಮಚ. ನಮಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿ ಸಾಂಬಾರು, ಚಿಕನ್ ಸಾರು, ಅದಕ್ಕೆ ಜಾಸ್ತಿ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ. ಈಗ
ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್. ಇದು ಖಾರ ಎಲ್ಲ ಮಸಾಲೆ ಸಾಮಾನು ಇದಕ್ಕೆ ಹತ್ತಬೇಕು ನೋಡಿ ಫ್ರೆಂಡ್. ಹತ್ತಿದರೆ ರುಚಿ ಭಾಳ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಿವುಚಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್. ನೋಡಿ ಈಗ ಒಂದು 10 ನಿಮಿಷ ಆಯಿತು. ಈಗ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕೆ ಇಟ್ಟು ಬರಬೇಕು. ಆವಾಗ ಹಸಿ ವಾಸನೆ, ಖಾರದ ವಾಸನೆ ಹೋಗುತ್ತಲ್ಲ ಫ್ರೆಂಡ್, ಆವಾಗ ಮಸಾಲೆ ಹಾಕಿ ಸಾರು ಮಾಡಿಬಿಟ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್. ನೋಡಿ ಒಂದು ಸ್ವಲ್ಪ ನೀರು ಬಿಡಬೇಕೀಗ. ನೋಡಿ ಈಗ ಒಲೆ ಮೇಲೆ ಇಟ್ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಕುದೀಲಿ. ಹಸಿ ವಾಸನೆ ಹೋದರೆ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್. ಸ್ವಲ್ಪ ಮುಚ್ಚಿಬಿಡ್ತೇನೆ. ನೋಡಿ ಫ್ರೆಂಡ್, ಸಮೀರ್ ಒಂದು ಸ್ವಲ್ಪ ಹಿಟ್ಟಿತ್ತಂತ 2 ದೋಸೆ ರೋಸ್ಟ್ ಮಾಡ್ಕೊಂಡಿದ್ದಾನೆ. ಟೀ ಮಾಡ್ಕೊಂಡು ಅದ್ರ ಜೊತೆ ತಿಂತಾನಂತೆ. ಅದಕ್ಕೆ ಸ್ನಾನ ಮಾಡ್ತಾ ಇದ್ದಾನೆ. ಸ್ನಾನ ಮಾಡಬಾರಪ್ಪ, ಟೀ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನೋಡ್ರಿ, ಇಲ್ಲಿ ರೋಸ್ಟ್ ಮಾಡಿ ದೋಸೆನ ಇಟ್ಟು ಹೋಗಿದ್ದಾನೆ. ನೋಡಿ ಕ್ರಿಸ್ಪಿಯಾಗಿ. ಸ್ವಲ್ಪ ಹಿಟ್ಟಿತ್ತು ಬೆಳಗ್ಗೆದು, ಅದನ್ನೇ ಮಾಡಿಟ್ಟು ಹೋಗಿದ್ದಾನೆ. ಟೀ ಜೊತೆಗೆ ತಿನ್ನೋಕೆ ಚೆನ್ನಾಗುತ್ತಲ್ಲ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಚಿಕನ್ನು. ಬರೀ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕಿ, ಇನ್ನೂ ಮಸಾಲೆ ಹಾಕಿಲ್ಲ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಚಿಕನ್ ಅರಳು ಬಂದಿದೆ ನೋಡಿ ಫ್ರೆಂಡ್. ನೋಡಿ ಯಾವ ಥರ ಪೀಸ್ ಅರಳು ಬಂದಿದೆ ಅಂತ. ನೋಡಿ ಈ ಥರ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ. ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ ಫ್ರೆಂಡ್ ಈ ಥರ ಮಾಡಿದರೆ. ಇನ್ನೊಂದು ಸ್ವಲ್ಪ ಕುದಿ ಬಂದುಬಿಟ್ರೆ ಮಸಾಲೆ ಎಲ್ಲ ಹಾಕಿ ಇಟ್ಬಿಟ್ರೆ ಇದು ಚಿಕನ್ ಸಾರು ರೆಡಿ ನೋಡಿ ಫ್ರೆಂಡ್ ನಮ್ಮದು. ನೋಡಿ ಫ್ರೆಂಡ್, ಟೀ ಮಾಡಿದೆ. ಸಮೀರ್ ಇನ್ನೂ ಸ್ನಾನ ಮಾಡ್ತಾ ಇದ್ದಾನೆ, ಆಮೇಲೆ ಕುಡಿತಾನಂತೆ. ನಾನೇ ಒಂದು ಸ್ವಲ್ಪ ಟೀ ಕುಡಿದು ಹೊಟ್ಟೆ ಹಸ್ದಂಗೆ ಆಗಿದೆ, ಒಂದು ದೋಸೆ ತಿಂದುಬಿಡ್ತೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಟೀ ಕುಡಿಯೋಣ. ಕುಡ್ದಿರ ಅಂತ ತಿಳಿದಿರ್ತೀನಿ. ಆಗಲೇ 5 ಗಂಟೆ ಆಗಿದೆ ಫ್ರೆಂಡ್. ನೋಡಿ ಒಂದು ದೋಸೆ ರೆಡಿ. ಸಂಜೆ ಹೊತ್ತಲ್ಲಿ ಹಿಟ್ಟು ಉಳಿದಿರ್ತಾರಲ್ಲ ಫ್ರೆಂಡ್, ದೋಸೆದು ಆಗಲಿ ಪಡ್ಡಿಂದಾಗಲಿ, ಅದು ಸಂಜೆ ತಿನ್ನೋಕೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್. ಬೆಳಗ್ಗೆ ಅಂತೂ ತಿನ್ನೋಕ್ಕಾಗಲ್ಲ. ಒಂಥರ ಬೆಳಗ್ಗೆ ಥಂಡಿಲಿ ಎದ್ದಿರ್ತೇವಲ್ಲ, ತಿನ್ನಂಗೆ ಆಗಿರಲ್ಲ. ಸಂಜೆ ಹೊತ್ತಲ್ಲಿ ತಿನ್ನೋಕೆ ಒಂಥರ ಟೇಸ್ಟ್ ಅನಿಸುತ್ತೆ ಫ್ರೆಂಡ್. ಹಿಟ್ಟು ಉಳಿದಿದ್ರೆ ಈ ಥರ ಮಾಡ್ಕೊಂಡು ತಿಂತೀವಿ ನೋಡಿ ಫ್ರೆಂಡ್ ನಾವು ಕೂಡ. ನೋಡಿ ಈಗ ಚಿಕನ್ ಕುದ್ದಿದೆ, ಮಸಾಲೆ ಹಾಕ್ತೀನಿ ಈಗ. ಒಂದು ಸ್ವಲ್ಪ ಗಟ್ಟಿನೇ ಮಾಡಬೇಕು ಫ್ರೆಂಡ್. ಇದು ಗಟ್ಟಿ ಮಾಡಿದರೆ ತುಂಬ ಚೆನ್ನಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಚಿಕನ್ ಪಲ್ಯ ರೆಡಿ. ಅನ್ನಕ್ಕೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಮುದ್ದಿಗೂ ಬರುತ್ತೆ ನೋಡಿ ಫ್ರೆಂಡ್. ನೋಡಿ ನಮ್ಮ ಚಿಕನ್ ಸಾರು ರೆಡಿ ನೋಡಿ ಫ್ರೆಂಡ್. ನೋಡಿ ಇಷ್ಟು ಗಟ್ಟಿಯಾಗಿ ಮಾಡ್ತೀನಿ ನಾನು ಸಾರು. ತುಂಬ ತೆಳ್ಳಗೆ ಮಾಡಬಾರ್ದು ಫ್ರೆಂಡ್. ಅದು ಚಿಕನ್ ಸಾರು ಅಲ್ಲ, ಈ ಕಡೆ ಸಾಂಬಾರು ಅಲ್ಲ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಕುದಿಬೇಕು, ಒಂದು ಸ್ವಲ್ಪ ಹೊತ್ತು. ಈಗ ಒಂದು ಚೂಂಚ್ಕ ಒಲೆ ಮೇಲೆ ಇಟ್ಬಿಡ್ತೀನಿ ಫ್ರೆಂಡ್. ಇಲ್ಲಾಂದರೆ ಸ್ವಲ್ಪ ಹುಣಸಿನ್ಕಾಯಿ ಹಚ್ಚಿದ್ರೆ ನಿವಾಳಿಸಿ ಇದು ಮಾಡಬೇಕು ಫ್ರೆಂಡ್. ಸ್ವಲ್ಪ ಕುದಿ ಬರಲಿ. ಕುದಿ ಬಂದರೆ ರೆಡಿ ನೋಡಿ ಫ್ರೆಂಡ್. ನಮ್ಮ ಚಿಕನ್ ಸಾರು ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಈಗ ಅಡುಗೆ ಆಯಿತು. ನಾನು ಮಾಡಿದ ಚಿಕನ್ ಸಾರು ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಹೇಗೆ ಮಾಡಿದೆ ಚಿಕನ್ ಸಾರು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನಮ್ಮ ಚಿಕನ್ ಸಾರು ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್.